ಬಾಗೇಪಲ್ಲಿ ಪಟ್ಟಣದ ಡಿಸಿಸಿ ಬ್ಯಾಂಕ್ನ ಮುಂದೆ ಹಾಗೂ ನೇತಾಜಿ ವೃತ್ತದಲ್ಲಿ ತರಕಾರಿ ಮಾರಾಟಗಾರರಿಗೆ ಮಳಿಗೆ ನಿರ್ಮಿಸಲಾಗಿದೆ. ಅಂಗಡಿ ಮಾದರಿಯಲ್ಲಿ ಮಳಿಗೆಗಳು ಇರಬೇಕಾಗಿದೆ. ಆದರೆ ಅರ್ಧದವರೆಗೂ ಗೋಡೆ ನಿರ್ಮಿಸಿ ಮೇಲೆ ಶೀಟ್ ಹಾಕಿದ್ದಾರೆ. ಓಡಾಡಲು ರಸ್ತೆ ಇಲ್ಲ, ಕುಡಿಯಲು ನೀರು ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಸೌಲಭ್ಯಗಳ ಕೊರತೆ ನಡುವೆಯೇ ವ್ಯಾಪಾರಸ್ಥರು ಕೇವಲ 6 ತಿಂಗಳು ಮಾತ್ರ ಈ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸಿದರು. ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸದ ಮಳಿಗೆಗಳಲ್ಲಿ ವ್ಯಾಪಾರ ಮಾಡಲು, ಗ್ರಾಹಕರ ಸಂಚಾರಕ್ಕೆ ದಾರಿ ಇಲ್ಲದ ಮಳಿಗೆಗಳಲ್ಲಿ ವ್ಯಾಪಾರ ಮಾಡುವುದಿಲ್ಲ ಎಂದು ವರ್ತಕರು ಈ ಮಳಿಗೆ ಬಳಕೆ ಮಾಡುತ್ತಿಲ್ಲ. ಇದೀಗ ರಸ್ತೆಯ ಬದಿಯಲ್ಲಿ ಹೂವು, ಹಣ್ಣು, ತರಕಾರಿ ವ್ಯಾಪಾರಸ್ಥರು ವ್ಯಾಪಾರ ವಹಿವಾಟು ಮಾಡುವಂತಾಗಿದೆ. ಮಳಿಗೆಗಳಲ್ಲಿ ಹೂವು, ಹಣ್ಣು, ತರಕಾರಿ, ಮಾಂಸ, ಮೀನು ಮಾರಾಟಕ್ಕೆ ಮುಖ್ಯವಾಗಿ ಗಾಳಿ, ಬೆಳಕು, ವಿದ್ಯುತ್ ಸಂಪರ್ಕ, ನೀರಿನ ಸೌಲಭ್ಯ ಕಲ್ಪಿಸಬೇಕಾಗಿದೆ. ಆದರೆ ಪುರಸಭೆಯ ಹಿಂದಿನ ಮುಖ್ಯಾಧಿಕಾರಿ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಕೆಲ ಮಳಿಗೆಗಳಲ್ಲಿ ಕಾಫಿ, ಟೀ ಅಂಗಡಿ ತೆರೆಯಲಾಗಿದೆ. ಗುಟ್ಕಾ, ಪಾನ್ ಮಸಾಲ ಮಾರಾಟ ಮಾಡಲಾಗುತ್ತಿದೆ. ಮಳಿಗೆಗಳ ಗೋಡೆಗಳ ಮೇಲೆ ಗುಟ್ಕಾಗಳನ್ನು ಉಗಿಯಲಾಗಿದೆ. ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಪುರಸಭೆಯ ವಾಣಿಜ್ಯ ಮಳಿಗೆಯಲ್ಲಿ ಸ್ವಚ್ಛತೆ ಇಲ್ಲ. ಮಳಿಗೆಗಳಿಗೆ ಹಾಕಿದ ಶಟರ್, ವಿದ್ಯುತ್ ಸ್ವಿಚ್, ಬಲ್ಬ್, ವಿದ್ಯುತ್ ತಂತಿ ಕಳುವು ಆಗಿದೆ. ಬಾಗೇಪಲ್ಲಿ ಪಟ್ಟಣದ ಎಸ್ಬಿಎಂ ರಸ್ತೆಯ ಇಕ್ಕಲೆಗಳಲ್ಲಿರುವ ತರಕಾರಿ ಅಂಗಡಿಗಳು ಅವ್ಯವಸ್ಥೆಯ ಆಗರವಾಗಿವೆ. ಗ್ರಾಹಕರು ಸಮರ್ಪಕವಾಗಿ ನಿಂತು ವಸ್ತುಗಳನ್ನು ಕೊಳ್ಳಲು ಇಲ್ಲಿ ಸ್ಥಳಾವಕಾಶ ಇಲ್ಲವಂತಾಗಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ತಳ್ಳುವ ಗಾಡಿಗಳು ವ್ಯಾಪಾರಸ್ಥರು ಯಥೇಚ್ಛವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಅಂಗಡಿಗಳನ್ನು ತೆರವುಗೊಳಿಸಿ ಈ ಮಳಿಗೆಗಳಿಗೆ ಸ್ಥಳಾಂತರಿಸಿದರು. ಆದರೆ ಇಲ್ಲಿ ಕೇವಲ 6 ತಿಂಗಳಿಗೆ ಮಾತ್ರ ಸೀಮಿತವಾಯಿತು. ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಏಕೆಂದರೆ ಪಾದಚಾರಿ ರಸ್ತೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವುದರಿಂದ ಜನರು ರಸ್ತೆ ಬದಿಯಲ್ಲಿ ಕೊಂಡುಕೊಂಡು ಹೋಗುತ್ತಾರೆ. ರಸ್ತೆಯಲ್ಲಿ ವ್ಯಾಪಾರ ಮಾಡುತ್ತಿರುವುದರಿಂದ ಶಾಲಾ ಕಾಲೇಜುಗಳು ಬಿಟ್ಟ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ನಡು ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಇದನ್ನು ಸರಿಪಡಿಸಿ ವ್ಯಾಪಾರಸ್ಥರಿಗೆ ವಿಶಾಲವಾದ ಸ್ಥಳವನ್ನು ನೋಡಿ ಸಂತೆ ಮೈದಾನದಲ್ಲಿ ತರಕಾರಿ ವ್ಯಾಪಾರವನ್ನು ಮಾಡಲು ಕಲ್ಪಿಸಿಕೊಡಬೇಕೆಂದು ತಿಳಿಸಿದರು. ಲಕ್ಷಾಂತರ ಹಣವನ್ನು ಪುರಸಭೆ ಸಾರ್ವಜನಿಕರಿಂದ ಹಣ ವಸೂಲು ಮಾಡಿರ್ತಕ್ಕಂಥ ಹಣವನ್ನು ಇಲ್ಲಿ ನೇತಾಜಿ ಸರ್ಕಲಲ್ಲಿ ಒಂದು ಇದ್ದಕ್ಕಿದ್ದಂಗೆ ಒಂದು ಶೆಡ್ಡನ್ನು ಹಾಕ್ಬಿಟ್ಟು ಅಲ್ಲಿ ಅಂಗಡಿಗಳನ್ನು, ತರಕಾರಿ ಅಂಗಡಿಗಳು ಅಂತ ಹೇಳ್ಬಿಟ್ಟು ಇದನ್ನು ವೇಸ್ಟಾಗಿ ಲಕ್ಷಗಟ್ಟಲೆ ಹಣವನ್ನು ಇವತ್ತು ವೇಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಕಡೆ ಆಗಿದೆ. ಇಂಥ ಕಡೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ನಡೆಸಬೇಕು ಮತ್ತು ತರಕಾರಿ ವ್ಯವಸ್ಥೆಯನ್ನು, ಅಂಗಡಿಗಳ ವ್ಯವಸ್ಥೆಯನ್ನು ಅಲ್ಲಿ ಎಲ್ಲಿ ಸಂತೆ ಮೈದಾನದಲ್ಲಿ ವ್ಯವಸ್ಥಿತವಾದಂಥ ಒಂದು ಮಳಿಗೆಗಳನ್ನು ರೂಪ ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.